ಎಲ್ಲ ಸ್ವಾದವ ಬಲ್ಲ ರಸಿಕರಿಗೆಂದು ರೋಗವಿಲ್ಲ. ನಾಲಿಗೆಗೆ ರುಚಿ ರುಚಿ, ನಾಸಿಕಕ್ಕೆ ಘಮ ಘಮ, ಸವಿ ಸಮಾಗಮ ಬಲೆ ಬೊಂಬಾಟ್. ಸಮ ಸಮ ತೂಕ ಪರಿಮಳ ಪಾಕ, ಅಂತಹ ಭೋಜನಕ್ಕೆ ಸಾಧ್ಯ ಇಲ್ಲ. ಕಣ್ಣಿಗೆ ಹಿತ ಮನಸ್ಸಿಗೆ ಖುಷಿ, ಸಿಕ್ಕರೆ ಬದುಕೆ ಬಲು ಬೊಂಬಾಟ್. ಊಟದ ಎಲ್ಲ ಸ್ವಾದವ ಬಲ್ಲ ರಸಿಕರಿಗೆಂದು ರೋಗವಿಲ್ಲ. ಸಮ ಸಮ ತೂಕ ಪರಿಮಳ ಪಾಕ, ಅಂತಹ ಭೋಜನಕ್ಕೆ ಸಾಧ್ಯ ಇಲ್ಲ. ನಳಿನಿ ಪಾಕ ನಳನ ಪಾಕ, ಸವಿ ರುಚಿಯಲ್ಲಿ ತಮಕ. ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ. ಬೊಂಬಾಟ್ ಭೋಜನ ವೀಕ್ಷಕರಿಗೆಲ್ಲ ಸಿಹಿ ಕೈ ಚಂದ್ರು ಮಾಡುವಂಥ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಎಲ್ಲಿ ಹೋಗ್ತೀನಿ, ಏನು ತಿಂತೀನಿ ಅಂತ ಇಟ್ಕೊಳ್ಳೋಕ್ಕಾಗ್ತದೆ ನಿಮಗಿದ್ರೆ ನೀವು ನನ್ನ ಹಿಂದೆ ಬರಬೇಕು. ಸೊ ಕಮಾನ್ ಲೆಟ್ ಅಸ್ ಸ್ಟಾರ್ಟ್ ನಮ್ಮೂರ ಊಟ. ನಮ್ಮೂರ ಊಟಕ್ಕೆ ಇವತ್ತು ನಾನು JP ನಗರ 7th ಫೇಸ್ಗೆ ಬಂದಿದ್ದೀನಿ. ಈ JP ನಗರ 7th ಫೇಸಿಂದ ಒಬ್ಬರು ಅಭಿಮಾನಿಗೆ ಪತ್ರ ಬರೆದಿದ್ದಾರೆ. ಭಾಳ ಚೆನ್ನಾಗಿದೆ ಅವ್ರ ಪತ್ರ, ಓದ್ತೀನಿ ಕೇಳಿ. ಶ್ರೀ ಚಂದ್ರು ಅವರಿಗೆ ನಮಸ್ಕಾರಗಳು. ಚೆನ್ನಾಗಿದ್ದೀರಾ? ನೀವು ತುಂಬ ಚಂದ ಅಡುಗೆ ಮಾಡ್ತೀರಾ, ನಮಗಂತೂ ತುಂಬ ಖುಷಿ. ನೀವು ದಪ್ಪ ಇದ್ದೀರಾ ಅಂತ ಎಲ್ಲರೂ ಚೆನ್ನಾಗಿ ತುಪ್ಪ ಗೋಡಂಬಿ ತಿನ್ನೋ ಹಾಗೆ ಮಾಡ್ತಿದ್ದೀರಾ. ಆದರೂ ಪರವಾಗಿಲ್ಲ ಬಿಡಿ, ತುಪ್ಪ ಗೋಡಂಬಿ ಹಾಕಿ ಅಡುಗೆ ಮಾಡಿದ್ರೆ ರುಚಿ ಘಮ ಎಲ್ಲ ಚಂದ. ನೀವು ನಮ್ಮ ಮನೆಗೆ ಬರಲಿ ಅಂತ ನಮ್ಮ ಆಸೆ. ನೀವು ಬಂದರೆ ನಾನು ನಿಮಗೆ ಮಲೆನಾಡು ಕಡೆಯ ವಡಕ್ಕಿ ಮುದ್ದೆ ಮತ್ತು ಸೌತೆಕಾಯಿ ಕರೆ ಮಾಡಿಕೊಡ್ತೀನಿ. ಈ ಹೆಸರುಗಳನ್ನ ಕೇಳಿದ ಮೇಲೆ ನೀವು ಖಂಡಿತ ಬಂದೇ ಬರ್ತೀರಾ ಅಂತ ಗೊತ್ತು. ನಿಮ್ಮ ದಾರಿ ಕಾಯುತ್ತಿರುವೆ. ಇಂತಿ ನಿಮ್ಮ ಆತ್ಮೀಯ ಅಭಿಮಾನಿ ಮಮತಾ ಹೆಗಡೆ ಅಂತ ಬರೆದಿದ್ದಾರೆ. ಸತ್ಯ, ನನಗೇನು ವಡಕ್ಕಿ ಮುದ್ದೆ ಸೌತೆಕಾಯಿ ಕರೆ ಅಂದರೆ ಏನಂತೂ ಗೊತ್ತಿಲ್ಲ, ಅದಕ್ಕೆ ತಿಂದು ಬಿಡೋಣ ಅಂತ ಬಂದಿನಿ. ಬನ್ನಿ ಅದೇನು ತಿಳ್ಕೊಳ್ಳೋಣ, ಅದು ಹೇಗೆ ಮಾಡೋದು ತಿಳ್ಕೊಳ್ಳೋಣ, ಅದನ್ನು ತಿನ್ನೋಣ. ಫಾಲೋ ಮೀ. ನಮಸ್ಕಾರ. ನಮಸ್ಕಾರ ಚಂದ್ರ ಅವರು. ಚೆನ್ನಾಗಿದ್ದೀರಾ? ತುಂಬಾನೇ ನಂಬೋಕೆ ಆಗ್ತಾ ಇಲ್ಲ ನೀವು ಬಂದಿದ್ದೀರಾ ಅಂದ್ರೆ. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಪತ್ರ ಓದ್ದೆ. ಆಯ್ತು ಸರ್. ನೀವು ಮಲೆನಾಡು ಕಡೆದನ್ನು ವಡಕ್ಕಿ ಮುದ್ದೆ ಆಮೇಲೆ ಸೌತೆಕಾಯಿ ಕರೆ ಮಾಡ್ಕೊಡ್ತೀನಿ ಅಂತ ಬರೆದಿದ್ರಿ. ತುಂಬ ಆಸೆ ಆಗ್ಬಿಡ್ತು, ಬಂದ್ಬಿಟ್ಟಿದ್ದೀನಿ. ಇವಾಗ ನಂಗೆ ಮಾಡ್ಕೊಡ್ಲೇಬೇಕು ನೀವು. ನನಗಂತೂ ತುಂಬಾನೇ ಸಂತೋಷ ಆಗ್ಬಿಟ್ಟಿದೆ. ಬನ್ನಿ ಒಳಗೆ ಬನ್ನಿ. ನಮ್ಮೂರ ಊಟಕ್ಕೆ ಇವತ್ತು ನಾನು ಶ್ರೀಮತಿ ಮಮತಾ ಹೆಗ್ಡೆ ಅವ್ರ ಮನೆಗೆ ಬಂದಿನಿ. ಅವರು ನನಗೆ ವಡಕ್ಕಿ ಮುದ್ದೆ ಮತ್ತು ಸೌತೆಕಾಯಿ ಕರೆ ಮಾಡ್ಕೊಡ್ತೀನಿ ಅಂತ ಹೇಳಿದರು. ಭಾಳ ಸಂತೋಷ. ಈಗ ಅದು ನಾನು ಬಂದುಬಿಟ್ಟಿದ್ದೀನಿ, ನಿಮಗೆ ಎಸ್ಕೇಪ್ ಆಗೋಕ್ಕೆ ಚಾನ್ಸೇ ಇಲ್ಲ, ಮಾಡಿಕೊಡ್ಲೇಬೇಕು ಇವಾಗ ನೀವು. ಓಕೆ, ಸೊ ಫಸ್ಟ್ ಯಾವ್ದು ಮಾಡ್ಕೊಡ್ತೀರಾ? ಫಸ್ಟ್ ನಾನು ವಡಕ್ಕಿ ಮುದ್ದೆ ಮಾಡ್ತೀನಿ. ವಡಕ್ಕಿ ಮುದ್ದೆ, ವಂಡರ್ಫುಲ್. ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಹೇಳ್ತೀರಾ? ಪದಾರ್ಥಗಳು ಇಲ್ಲಿದೆ. ಅಕ್ಕಿ ರವೆ ಸ್ವಲ್ಪ ಸಣ್ಣ ಉರಿಯಲ್ಲಿ ಹೊರ್ಕೊಳ್ಬೇಕು, 1 ಕಪ್ಪು. ಅದಕ್ಕೆ ಒಂದು ಸಾಂಬಾರ್ ಪೌಡರ್, ಉದ್ದಿನ ಬೇಳೆ, ಜೀರಿಗೆ ಮತ್ತೆ ಮೆಂತೆ 3 ಮಿಕ್ಸ್ ಮಾಡಿ ಪೌಡರ್ ಮಾಡಿದ್ದೀನಿ. ಅರ್ಧ ಕಪ್ಪು ತೆಂಗಿನ ತುರಿ ಬೇಕು, ಆಮೇಲೆ ಕರಿಬೇವು, ಆಮೇಲೆ ಶುಂಠಿ, ಹಸಿಮೆಣಸು. ಇದು ಜೀರಿಗೆ ಮೆಣಸಿನಕಾಯಿ ಅಂತ ಇದೆ. ಹೌದು, ಜೀರಿಗೆ ಮೆಣಸು. ಇಷ್ಟೇ ಇರುತ್ತೆ ನೋಡಿ. ಇದೇನಪ್ಪ ಅಂದರೆ ಎರ್ರಬಿರ್ರಿ ಖಾರ. ಇದು ಬಹುಶಃ ಒಂದು 2 ಮೆಣಸಿನ್ಕಾಯಿ ಹಾಕಿದ್ರೆ ಚಟ್ನಿ ಮಾಡ್ಬೋದು ಅಲ್ವಾ? ಸಾಕು, ಅಷ್ಟು ಖಾರ ಇರುತ್ತದು. ಆಮೇಲೆ ಇನ್ನೊಂದು ಸ್ಪೆಷಲ್ ಅಂದರೆ ನಾವು ತೆಂಗಿನ ಎಣ್ಣೆಯಲ್ಲಿ ಮಾಡೋದು. ಅದಕ್ಕೆ ನಾನು ತೆಂಗಿನಕಾಯಿ ಎಣ್ಣೆ ಇಟ್ಕೊಂಡಿದ್ದೀನಿ. ಆಮೇಲೆ ಅರಿಶಿನ, ಉಪ್ಪು, ಒಗ್ಗರಣೆಗೆ ಸಾಸು, ಹೇರಳೆಕಾಯಿ ರಸವನ್ನು ನಾವು ಹಾಕೋದು. ಆಮೇಲೆ ಮುದ್ದೆ ಇಂಗು. ಓಕೆ, ಈಗ ಈ ವಡಕ್ಕಿ ಮುದ್ದೆ ಮಾಡೋದು ಹೇಗೆ ಅಂತ ಮಾಡೋ ಫಸ್ಟ್ ನೀರು ಕಾಯಿಸ್ಕೊಳ್ತೀನಿ. ಓಕೆ, ಕೊಬ್ಬರಿ ಎಣ್ಣೆ, ತೆಂಗಿನಕಾಯಿ ಎಣ್ಣೆ, ಹಸಿಮೆಣಸಿನಕಾಯಿ, ಆಮೇಲೆ ಕರಿಬೇವು, ಆಮೇಲೆ ಸ್ವಲ್ಪ ಅರಿಶಿನ ಸರ್, ನೀರನ್ನು ಹೊಯ್ಯೋದು. 1 ಕಪ್ ಅಕ್ಕಿ ತರಿಗೆ 1 ಕಪ್ ಅಕ್ಕಿ ತರಿಗೆ 4 ಕಪ್ ನೀರು ಬೇಕಾಗುತ್ತೆ. 4 ಕಪ್ ನೀರು ಬೇಕೇ ಬೇಕು ಸರ್. ಇವಾಗ ಶುಂಠಿ, ಕಾಯಿ ತುರಿ, ಆಮೇಲೆ ನಾನು ಈ ಪೌಡರನ್ನು ಸ್ವಲ್ಪ ನೀರಿನಲ್ಲಿ ಇದು ಮಾಡ್ಕೊಳ್ತೀನಿ, ಯಾಕೆಂದರೆ ಅದು ಮುದ್ದೆ ಆಗಿ ಬರುತ್ತೆ. ಸರ್ ಅಷ್ಟರೊಳಗೆ ನೀವು ಹಿಂಗು ಬೇಕಾಗುತ್ತೆ, ಹಿಂಗೆ ಹಾಕಿ ವಡಕ್ಕೆ ಮುದ್ದೆಗೆ ಬೇಕಾಗುವಂಥ ಮಸಾಲೆ. ಓಕೆ, ಮೇನಾಗಿ ಈ ಐಟಮ್ಮು ಒಂದು ಗಮ್ ಅನ್ನೋಕೆ ಇದೇ ಕಾರಣ. ಈ ಮಸಾಲೆನೇ ಕಾರಣ.
1.5 ಚಮಚ ಉಪ್ಪು ಹಾಕ್ತೀನಿ. ಇವಾಗ ನಾನು ರವೆ ಹಾಕ್ತಾ ಇದ್ದೀನಿ. ರವೆ ಹಾಕಿದಾಗ ಸ್ವಲ್ಪ ಉರಿಯನ್ನು ಕಡಿಮೆ ಮಾಡ್ಕೊಳ್ಬೇಕು. ಅದು ಸಣ್ಣ ಉರಿನಲ್ಲಿ ಬೆಂದರೆ ಒಳ್ಳೆಯದು. ಇದಕ್ಕೆ ಒಂದು ಹುಳಿಯನ್ನು, ಲಿಂಬೆ ಹೆರಳೆಕಾಯ್ದು ಹುಳಿ ಹಾಕ್ತಾ ಇದ್ದೀನಿ. ಇದು ಬೇಯಬೇಕು. ಅಷ್ಟು ನಿಮ್ಮೆಲ್ರಿಗೂ ಒಂದು ಬ್ರೇಕು.